ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಫಸ್ಟ್ ವ್ಲಾಗ್. ಇದು ನಮ್ಮ ಫಸ್ಟ್ ವ್ಲಾಗ್ ಹೇಳಿದಂಗೆ. So, ಅದಕ್ಕೆ ಅಷ್ಟೊಂದು ಕಾಸಿಲ್ಲ ನಮ್ಮ ಹತ್ರ. ಸೊ ಇವಾಗ ನಮ್ಮ ಏರಿಯಾನ ಫುಲ್ ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಈಗ ನಮ್ಮ ಏರಿಯಾ ಹೆಸರು ಏನಂತ ನಮಗೂ ಗೊತ್ತಿಲ್ಲ. ಅದನ್ನ ಆಮೇಲೆ ಕ್ಯಾಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಯಾರ್ಯಾರು ನಮ್ಮ ಏರಿಯಾದಲ್ಲಿ ಇದ್ದೀರಾ ಎಲ್ರು ನೋಡ್ಕೊಳ್ಳಿ. ಪ್ಲೇಸಸ್ ಎಲ್ಲ ತೋರಿಸ್ತೀವಿ ನಮ್ಮ ಏರಿಯಾದಲ್ಲೇನೆ. ಸೊ ಈಗ ಫಸ್ಟ್ ಅಲ್ಲಿ ನಮ್ಮ ಫ್ರೆಂಡ್ಸು ಹೋಗ್ತಾ ಇದಾರೆ. ಅವ್ರ ಮನೆಗೆ ಹೋಗ್ತಾ ಇದೀವಿ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಡಿಸೈಡ್ ಮಾಡ್ತೀವಿ. ಇವಾಗ ನಾವು ಇವ್ನ ಮನೆಗೆ ಹೋಗ್ತಾ ಇದೀವಿ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಇವನು ಜ್ಯೂಸ್ ಕುಡಿಬೇಕಂತ ಅವ್ರ ಅಮ್ಮ ಕರೆದಿದ್ದಾರೆ. ಸೊ ನಾವ್ ಇಷ್ಟ ಜನ ಹೋಗ್ತಾ ಇದೀವಿ. ನಿಂದು ಶೇಕ್ ಬನಾನಾ ಶೇಕ್ ಕುಡಿಬೇಕಂತ ನಮ್ ಫ್ರೆಂಡು. ಸೊ ನಾವು ಬನಾನಾ ಶೇಕ್ ಕುಡಿದ್ಬಿಟ್ಟು ಅಂದ್ರೆ ಅವ್ನು ಕುಡಿದ್ಬಿಟ್ಟು ಆದ್ಮೇಲೆ ವಾಚ್ ರಿಪೇರ್ ಮಾಡ್ಸಕ್ ಹೋಗ್ತಾ ಇದೀವಿ. ವಾಚ್ ರಿಪೇರ್ ಮಾಡ್ಸಕ್ ಹೋಗ್ತಾ ಇದೀವಿ. ವಾಚ್ ರಿಪೇರ್ ಮಾಡ್ಸಾದ್ಮೇಲೆ ಪ್ಲೇಸಸ್ ತೋರಿಸ್ತೀನಿ. ಇವಾಗ ನಿಮ್ಗೂ ಹೆಂಗೋ ವಾಚ್ ರಿಪೇರ್ ಮಾಡ್ಸಕ್ ಎಲ್ಲ ಹೋಗ್ಬೇಕು ಅಂತಾನು ಗೊತ್ತಾಗುತ್ತೆ. ಅದೇ ನಾನು ಹೇಳ್ತಾನೆ ಇರು. ನಮ್ ತೋರಿಸ್ತಾ ಇದ್ದಾನಲ್ಲ ಇಲ್ಲಿ ನಮ್ಮ ಫ್ರೆಂಡ್ ಈಗ ಮಿಲ್ಕ್ ಶೇಕ್ ಕುಡಿತಾ ಇದ್ದಾನೆ. ನಾವು ಮಿಲ್ಕ್ ಶೇಕ್ ಕುಡ್ದಾದ್ಮೇಲೆ ಒಂದು ವಾಚ್ ಸರಿ ಮಾಡ್ಸಕ್ಕೆ ಹೋಗ್ತೀವಿ ಗೈಸ್. ಅವ್ರ ಅಮ್ಮಂಗೆ ಡೌಟ್ ಇತ್ತು ಇವ್ನ ಗಾಡಿ ಫಾಸ್ಟಾಗಿ ಓಡಿಸ್ತಾನೆ ಅಂತ. ನಾವೆಲ್ಲ ಹೋಗ್ಬಿಟ್ಟು ಅವ್ನ ಗಾಡಿನೇ ಓಡ್ಸಕ್ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದೀವಿ. ಸೊ ಇವಾಗ ಹೇಳಾಗಿದೆ. ಅವ್ನು ಮಿಲ್ಕ್ ಶೇಕ್ ಕುಡಿದು ಮುಗಿಸಾದ್ಮೇಲೆ ವಾಚ್ ಸರಿ ಮಾಡ್ಸಕ್ ಅಂಗಡಿಗೆ ಹೋಗ್ತೀವಿ. ವಾಚ್ ಎಲ್ಲಿ ಸರಿ ಮಾಡಿಸ್ಬೇಕಂತ ನೀವು ನೋಡ್ಕೊಳ್ಳಿ. ಆಮೇಲೆ ಪ್ಲೇಸಸ್ ತೋರಿಸ್ತೀವಿ ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಒಳ್ಳೊಳ್ಳೆ ಪ್ಲೇಸಸ್ ಅಂತ. ಸೊ ಸ್ಟೇ ಟ್ಯೂನ್ಡ್. ಇವಾಗ ನಾವು ವಾಚ್ ಸರಿ ಮಾಡ್ಸೋಕೆ ಮುಂಚೆ ಜಂಬೂ ಸವಾರಿಗೆ ಹೋಗೋಣ ಅಂತಿದ್ದೀವಿ. ಜಂಬೂ ಸವಾರಿ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಬಾಸ್ ಪವನ್ ತೋರಿಸ್ಕೊಡ್ತಾರೆ. ಸೊ ಇವಾಗ ಹೋಗೋಣ ಜಂಬೂ ಸವಾರಿಗೆ. ಅಲ್ಲಿ ನೋಡ್ಕೊಂಡು ಯಾವ್ದಾರ ಒಂದು ವಾಚ್ ಅಂಗಡಿ ನೋಡ್ಬಿಟ್ಟು ಆಮೇಲೆ ಅದನ್ನ ಸರಿ ಮಾಡ್ಸೋಣ. ಸೊ ಗೈಸ್ ಈಗ ಹೋಗ್ತಾ ಇದೀವಿ ಜಂಬೂ ಸವಾರಿಗೆ. ನಮ್ಮ ಇಬ್ರು ದೋಸ್ತ್ ಬರ್ತಾ ಇದಾರೆ ಹಿಂದೆ ನನ್ನ ನಾನ್ ರಿಜಿಸ್ಟರ್ಡ್ ಗಾಡಿಯಲ್ಲಿ ಇದ್ದೀವಿ. ಮೈನ್ ರೋಡ್ ಅಲ್ಲಿ ಇನ್ನ ಬಂದಿಲ್ಲ ಜಂಬೂ ಸವಾರಿ. 5 minutes ಆಯ್ತು ನಾವು ಬಿಟ್ಟು. ಇವಾಗ ಇಲ್ಲಿ ಇದೀವಿ. ನಾವ್ ಆಕ್ಚುಲಿ ಜಂಬೂ ಸವಾರಿಗೆ ಏನಕ್ಕೆ ಬಂದಿದ್ದಂದ್ರೆ ಇಲ್ಲಿ ವಾಚ್ ಅಂಗಡಿಗಳು ಯಾವ್ದಾರು ಇರುತ್ತೆ ಅಂತ ನಾವು ಅನ್ಕೊಂಡ್ವಿ. ಬಟ್ ಉಲ್ಟಾ ಆಗೋಯ್ತು. ಇಲ್ಲಿ ಯಾವ್ದು ವಾಚ್ ಅಂಗಡಿನೇ ಸಿಗ್ತಾ ಇಲ್ಲ. ಈ ನನ್ನ ಮಕ್ಳು ಕರ್ಕೊಂಡ್ಬಂದ್ರು ಇಲ್ಲೆಲ್ಲ ವಾಚ್ ಅಂಗಡಿ ಇರುತ್ತೆ ಅಂತ. ಇವಾಗ ನೋಡಿದ್ರೆ ಯಾವ್ದು ವಾಚ್ ಅಂಗಡಿನೇ ಸಿಗ್ತಾ ಇಲ್ಲ ನಮ್ಗೆ. ಸೊ ಇವಾಗ ನೋಡ್ತಾ ಇದೀವಿ ಯಾವ್ದಾದ್ರು ವಾಚ್ ಅಂಗಡಿ ಸಿಕ್ಕಿದ್ರೆ. ವಾಚ್ ಅಂಗಡಿ ಸಿಕ್ಕಿದ ತಕ್ಷಣ ನಮ್ಮ ಏರಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡೆ ವಾಚ್ ಅಂಗಡಿ ಹುಡುಕ್ತಾ ಇದೀವಿ. ಸೊ ಬನ್ನಿ ನೋಡೋಣ. ಇವಾಗ ಮತ್ತೆ ಹುಡ್ಕೊಂಡು ಹೋಗ್ತಾ ಇದೀವಿ. ವಾಪಸ್ಸು ಬಂದ್ಬಿಟ್ಟಿದ್ವಿ. ಆಮೇಲೆ ಈಗ ಮತ್ತೆ ಹೋಗ್ತಾ ಇದೀವಿ. ಇವಾಗ ಹೆಂಗಾರ ಹುಡ್ಕ್ಲೇಬೇಕು ಇವತ್ತು ವಾಚ್ ಅಂಗಡಿ ಆಗಿದಾಯ್ತು ಅಂತ. ಸೊ ಇದ್ಯಾವ್ದು ಇಲ್ಲೇ ಪಕ್ಕದಲ್ಲಿರೋ ಚಿಕ್ಕ ಏರಿಯಾಗೆ ಬಂದಿದೀವಿ. ಹೆಂಗೋ ಎಕ್ಸ್ಪ್ಲೋರೇಷನ್ ಆಗುತ್ತೆ ಅನ್ಬಿಟ್ಟು. ಸೊ ಇಲ್ಲಿ ಯಾವ್ದಾರ ಸಿಗುತ್ತೆ ವಾಚ್ ಅಂಗಡಿ ಅಂತ ಹೋಗ್ತಾ ಇದೀವಿ ಎಕ್ಸ್ಪ್ಲೋರ್ ಮಾಡ್ಕೊಂಡು. ಗೈಸ್ ನಾವ್ ಇವಾಗ ಚುಂಚ್ಕಟ್ಟ ಹತ್ರ ಹೋಗ್ತಾ ಇದೀವಿ. ಪಬ್ಲಿ ಇಲ್ಲಿ ಸಿಗತ್ತಂತ. ಅಲ್ಲೇ ಚುಂಚ್ಕಟ್ಟ ಹತ್ತತ್ರನೇ ಇದ್ವಿ. ನಮ್ಗೆ ಗೊತ್ತೇ ಇರ್ಲಿಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ. ಆಮೇಲೆ ಗೊತ್ತಾಯ್ತು ಚುಂಚ್ಕಟ್ಟ ಮೀನ್ ರೋಡ್ ಹತ್ರ ಬಂದ್ವಿ. ಸೊ ಇವಾಗ ಹೋಗ್ತಾ ಇದೀವಿ. ನಮ್ ಇನ್ನೊಬ್ರು ಬಾಸ್ ಇದಾರೆ, ಯೂಟ್ಯೂಬರ್ ಬಾಸ್ ಬ್ಲಾಗರ್ ಪೃಥ್ವಿ ಅಂತ. ಅವ್ರ ಸ್ಕೂಲ್ ರೋಡ್ ಹತ್ರನೇ ಇದೀವಿ ನಾವು. ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ವಿ. ನಾವ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬೇರೆ ಏರಿಯಾಗೆ ಬಂದ್ಬಿಟ್ಟಿದೀವಿ. ನಮ್ಮ ಏರಿಯಾ ಎಕ್ಸ್ಪ್ಲೋರ್ ಮಾಡೋದ್ ಬಿಟ್ಬಿಟ್ಟು. ಸೊ ಪರವಾಗಿಲ್ಲ ಬನ್ನಿ. ಚುಂಚ್ಕಟ್ಟಲ್ಲಿ ಯಾರ್ಯಾರು ಇದೀರೋ ಅವ್ರಿಗೆ ಏರಿಯಾಸ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ. ಇಲ್ಲಿರೋರ್ಗೆ ವಾಚ್ ಅಂಗಡಿ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀವಿ. ಇನ್ನ ನಾವು ಹುಡುಕಿಲ್ಲ, ಬಟ್ ಈ ರೋಡ್ ಎಲ್ಲ ನೋಡ್ಕೊಳ್ಳಿ. ಸೊ ಹೋಗ್ತಾ ಇದೀವಿ ಈಗ ನಮ್ಮ ಎಲೆಕ್ಟ್ರಿಕ್ ಗಾಡಿದಲ್ಲಿ. ಇವಾಗ ನಾವು ಚುಂಚ್ಕಟ್ಟ ಮೇನ್ ರೋಡ್ ಅಲ್ಲಿ ಇದೀವಿ. ಸೊ ಇಲ್ಲಿ ಗಲ್ಲಿಲೆಲ್ಲ ಇದು ಮಾಡೋದು ಬೇಡ, ಡೈರೆಕ್ಟ್ ಮೇನ್ ರೋಡ್ಗೆ ಬರೋಣ ಅಂತ. ಇಲ್ಲಿ ಇವಾಗ ನಾವು ಸಿಲಿಕಾನ್ ಸಿಟಿ ಸ್ಕೂಲ್ ಹತ್ರ ಇದೀವಿ. ನಾನು ಹೇಳ್ದೆ ಇಲ್ಲಿ ಏನೂ ಸಿಗಲ್ಲ ಅಂತ. ಬಟ್ ನಮ್ಮ ಫ್ರೆಂಡ್ಸ್ ಕೇಳ್ತಾ ಇಲ್ಲ, ಇಲ್ಲೇ ವಾಚ್ ಅಂಗಡಿ ಸಿಗುತ್ತೆ ಅಂದ್ಬಿಟ್ಟು ಈಗ ಸಿಲಿಕಾನ್ ಸಿಟಿ ಸ್ಕೂಲ್ ಹತ್ರನೇ ಓಡಾಡ್ತಾ ಇದೀವಿ. ಸೊ ನೋಡೋಣ ಇಲ್ಲೇನಾರು ಹೋಪ್ಫುಲಿ ಸಿಗ್ಬೋದೇನೋ ನೋಡೋಣ. ಚುಂಚ್ಕಟ್ಟ ರೋಡ್ ಫುಲ್ಲು ಸ್ಟಾರ್ಟಿಂಗ್ ಇಂದ ಬರ್ತಾನೆ ಇದೀವಿ. ಸೊ ಅವಾಗಿಂದ ಫುಲ್ ಚುಂಚ್ಕಟ್ಟಲ್ಲೇ ಹೋಗ್ತಾ ಇದೀವಿ. ಫುಲ್ ಅವಾಗಿಂದ ಟ್ರಾಫಿಕ್ ಇತ್ತು ಗೈಸ್. ಇರೋ ಸೊ ಇವಾಗ ನಾವು ಇನ್ನೇನು ರೋಡೇ ಮುಗ್ದೋಗ್ಬಿಡುತ್ತೆ. ಇನ್ನೇನು ಟಿಪ್ಪು ಸರ್ಕಲ್ಗೆ ಹೋಗ್ಬಿಡ್ತೀವಿ ನಾವು. ಈ ರೋಡ್ ಫುಲ್ಲು ಹುಡ್ಕಾಡಿದೀವಿ. ವಾಚ್ ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ. ಸೊ ನೋಡ್ಬೇಕು ಇವಾಗೇನೋ ವಾಚ್ ಅಂಗಡಿನೇ ಸಿಗಲ್ಲ ಅನ್ನೋ ಅನ್ಸ್ತೈತೆ. ನಾನು ಅವಾಗ್ಲೇ ಹೇಳ್ದೆ, ನಾವು ಗೂಗಲ್ ಅಲ್ಲಿ ನೋಡಿದ್ದೆ ಮ್ಯಾಪ್ಸ್ ಅಲ್ಲಿ. ಇವರೆಲ್ಲ ಅಲ್ಲಿ ಬೇಡ ನಾವೇ ಹುಡ್ಕೋಣ ಎಕ್ಸ್ಪ್ಲೋರೇಷನ್ ಆಗುತ್ತೆ ಅನ್ಬಿಟ್ಟು ಅವಾಗಿಂದ ಎಕ್ಸ್ಪ್ಲೋರ್ ಮಾಡಿಸ್ತಾನೆ ಅವ್ರೆ. ಯಾವ್ದು ಸಿಗ್ಲಿಲ್ಲ. ನೋಡೋಣ ಗೈಸ್ ಏನಾತಂತ. ಸಿಲಿಕಾನ್ ಸಿಟಿ ಸ್ಕೂಲ್ ಅಲ್ಲಿ ಯಾರ್ಯಾರು ಇದೀರಾ, ಯಾರ್ಯಾರು ಓಡಾಡ್ತೀರಾ, ಪ್ಲೀಸ್ ಬಂದ್ ನಮ್ಗೆ ಹೆಲ್ಪ್ ಮಾಡಿ. ಒಂದು ವಾಚ್ ಅಂಗಡಿ ಹುಡ್ಕೊಡಿ. ಇಂತ ನನ್ ಮಕ್ಳನ್ನ ಕಟ್ಕೊಂಡು ನಾವು ವಾಚ್ ಅಂಗಡಿನೂ ಸಿಗಲ್ಲ, ಏನೂ ಸಿಗಲ್ಲ. ಸೊ ಎಕ್ಸ್ಪ್ಲೋರ್ ಅನ್ಬಿಟ್ಟು ಓಡಾಡಿ ಜಾಗದಲ್ಲಿ ಎಕ್ಸ್ಪ್ಲೋರ್ ಮಾಡಿಸ್ತವ್ರೆ. 5-6 ವರ್ಷದಿಂದ ಇದೇ ರೋಡಲ್ಲಿ ಓಡಾಡ್ತಾ ಇದೀನಿ. ಮತ್ತೆ ಇವ್ರು ಎಕ್ಸ್ಪ್ಲೋರ್ ಅನ್ಬಿಟ್ಟು ಇದೇ ರೋಡ್ ಕರ್ಕೊಂಡ್ ಬಂದವ್ರೆ. ಎಷ್ಟು ವರ್ಷದಿಂದ ಓಡಾಡಿದ್ರು ಒಂದು ವಾಚ್ ಅಂಗಡಿ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಓಕೆ ಗೈಸ್, ಇವಾಗ ನಾವು ಟಿಪ್ಪು ಸರ್ಕಲ್ ಹತ್ರ ಇದೀವಿ.
ಇನ್ ಮುಂದೆ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಟಿಪ್ಪು ಸರ್ಕಲ್. ಸೊ ಇಲ್ಲಿ ಚುಚ್ಕಟ್ಟ ಫುಲ್ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಒಂದು ವಾಚ್ ಅಂಗಡಿನ ಸಿಗ್ಲಿಲ್ಲ ನಮ್ಗೆ. ಸೊ ಪ್ರಾಬಬ್ಲಿ ಟಿಪ್ಪು ಸರ್ಕಲ್ ಅಲ್ಲಿ ಸಿಗ್ಬೋದು ಅನ್ನೋ ಒಂದು ಹೋಪ್ ಅಲ್ಲಿ ಹೋಗ್ತಾ ಇದೀವಿ ನಾವ್ ಇಷ್ಟು ಜನ. ಸೊ ಟಿಪ್ಪು ಸರ್ಕಲ್ ಅಲ್ಲಿ ಅಟ್ಲೀಸ್ಟ್ ಸಿಗುತ್ತೆ ಅಂತ ಹೋಗ್ತಾ ಇದೀವಿ. ಅಲ್ಲೂ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಮನೆಗೆ. ಓಕೆ ಗೈಸ್, ಇವಾಗ ನಾವು ಹೋಗ್ತಾ ಇದೀವಿ ಸಿನಿಕ್ ಪ್ಲೇಸ್ ಹತ್ರ ಬರ್ತಾ ಇದೀವಿ. ಸೊ ಇದು ಎಲ್ಲಿರೋದಂದ್ರೆ ಈಗ ನಿಮ್ಗೆ ಪೂರ್ಣ ವಿಕಾಸ ವಿದ್ಯಾಲಯ ಸ್ಕೂಲ್ ಗೊತ್ತಿರ್ಬೋದು. ಸೊ ಅದು ಹಿಂದೆ ಇರೋದು, ಅಲ್ಲೇ ಇರೋದು. ಇಲ್ಲ ಎಷ್ಟೊಂದು ಜನಕ್ಕೆ ಶ್ರೀ ಚೈತನ್ಯ ಸ್ಕೂಲ್ ಗೊತ್ತಿರ್ಬೋದು. ಸೊ ಅದು ಹತ್ರನೇ ಇರೋದು. ಎಷ್ಟೊಂದು ಜನಕ್ಕೆ ಇಲ್ಲೇ ನಿಯರ್ ಬೈ ಇದ್ದು ಗೊತ್ತಿಲ್ಲ. ಬಟ್ ಇಲ್ಲಿ ಆ್ಯಕ್ಚುಲಿ ಇದೊಂಥರ ಸೊಸೈಟಿ ಥರ ಇದೆ. ಎಷ್ಟೊಂದು ಜನ ಲೈಕ್ ರೇರ್ಲಿ ಇಲ್ಲಿ ಮನೆಗಳಿದೆ. ಸೊ ಅಷ್ಟೊಂದು ಮನೆಗಳೇನಿಲ್ಲ. ಬಟ್ ತುಂಬ ಜನ ಬೆಳಿಗ್ಗೆ ವಾಕಿಂಗ್ ಅಂತ ಬರ್ತಾರೆ ಒಬ್ಬೊಬ್ಬರು ಬೆಳಗ್ಗೆ ಹೊತ್ತು. ಸೊ ಅಲ್ಲಿ ಟ್ರಾಫಿಕಲ್ಲಿ ವಾಕಿಂಗ್ ಮಾಡ್ತಾ ಚೆನ್ನಾಗಿರಲ್ಲ. ಸೊ ಈ ಹತ್ತಿರದಲ್ಲಿರೋರಿಗೆಲ್ಲ ಸಖತ್ತಾಗಿದೆ ಪ್ಲೇಸ್ ಇದು. ಸೊ ಇವಾಗ ಹೋಗ್ತಾ ಇದೀವಿ ನಮ್ಮ ಸೀನಿಕ್ ಪ್ಲೇಸ್ ಹತ್ರ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹಿಂಗಿದೆ ಅಂತ. ಈಗ ಬಂದಿದ್ದೀವಿ ಸೀನಿಕ್ ಪ್ಲೇಸ್ ಹತ್ರ. ಇದೇನು ಕನ್ಸ್ಟ್ರಕ್ಷನ್ ಏರಿಯಾ ಅಲ್ಲ. ಆಮೇಲೆ ಏರಿಯಾ ಸ್ವಲ್ಪ ಸುನ್ಸಾನ್ ಅನಿಸ್ತಿರ್ಬೋದು ನಿಮಗೆ. ಬಟ್ ನಾವೇನು ಇಲ್ಲಿ ಇಲ್ಲೀಗಲ್ ಜಾಗ ಏನಲ್ಲ ಇದು. ಸೊ ಇದು ನಾರ್ಮಲ್ ಏರಿಯಾನೇ. ನಾನು ನಿಮ್ಗೆ ತೋರಿಸಿದ್ನಲ್ಲ, ಇಲ್ಲಿ ಮನೆಗಳಿಲ್ಲ ಅಕ್ಕಪಕ್ಕದಲ್ಲಿ ಅಷ್ಟೇ. ಒಬ್ಬರು ಯಾರಿಗೂ ಮನೆ ಅಲ್ಲಿ ನೀವು ಮನೆ ಕಟ್ಸಿರೋದು ಕಾಣಿಸ್ತಿರ್ಬೋದು. ಸೊ ಈಗ ಮೇಲೆ ಹೋಗೋಣ. ಏನು ಯಾರು ಇಲ್ಲಿಗಲ್ ಪ್ಲೇಸ್ ಅನ್ಕೊಂಡು ಯಾರಾದರೂ ರಿಪೋರ್ಟ್ ಮಾಡಬೇಕಲ್ಲ, ಅವಾಗ ಐತೆ. ಏನು ನಾರ್ಮಲ್ ಜಾಗನೇ ಇದು. ನೋಡಿ ಕನ್ಸ್ಟ್ರಕ್ಷನ್ ಸೈಟ್ ಥರನೇ. ಅಲ್ಲಿ ಮೇಲ್ಗಡೆ ಅದೇನೋ ವೈಟ್ ಕಲರ್ದೇನೋ ಬ್ಲೂ ಕಲರ್ದೇನೋ ಬಿಲ್ಡಿಂಗ್ ಇದೆ, ಗೌರ್ಮೆಂಟ್ದೇನೋ. ಹಂಗಂತ ಟ್ರೆಸ್ ಪಾಸಿಂಗ್ ಅಲೋ ಇದೆ. ಓಕೆ ಗೈಸ್, ನೋಡಿ ಅಷ್ಟೇನು ಚೆನ್ನಾಗಿಲ್ಲ. ಯಾಕಂದರೆ ಇದು ವಿಡಿಯೋದಲ್ಲಿ ಒಂಥರ ಕಾಣುತ್ತೆ. ಇದು ಆ್ಯಕ್ಚುಲಿ ನೋಡಿ ನಿಮ್ಗೆ ಅಲ್ಲಿ ಒಂಥರ ಬ್ಲೂ ಬಿಲ್ಡಿಂಗ್ ಕಾಣಿಸ್ತಿರ್ಬೋದು. ಅದೇನೋ ಸಮಥಿಂಗ್ ಗೌರ್ಮೆಂಟ್ ರಿಲೇಟೆಡ್ ಅನಿಸುತ್ತೆ. ಸೊ ಇಲ್ಲೇನು ಇದು ಇಲ್ಲೀಗಲ್ ಏನು ಮಾಡ್ತಾಯಿಲ್ಲ ನಾವು, ಅಂದರೆ ಲೈಕ್ ಪ್ಲೇಸು. ಅದು ನೀವು ನೋಡ್ಬೋದು, ಅದು ನೀವು ನೋಡ್ತಿರ್ಬೋದು. ಅಲ್ಲಿ ರೈಸ್ ರೋಡ್ ಇದೆ. ಸೊ ನೈಸ್ ರೋಡ್ ಪಕ್ಕದಲ್ಲೇ ಇರೋದು ಇದು. ಸೊ ನಮ್ಮ ಫ್ರೆಂಡು ಸ್ವಲ್ಪ ಚಾಲನೆ ಮಾಡೋದು ಒಳ್ಳೆ ಜಾಗನೆಲ್ಲ ಹಾಳು ಮಾಡಿಟ್ಟವನ. ಇವಾಗ ಏನ್ ಮಾಡಕ್ ಹೋಗ್ತದೆ? ಮಾಡ ಗೈಸ್ ಲೈವ್. ಸೊ ನಿಮ್ಗೆ ಅಷ್ಟೊತ್ತೇನು ಇಷ್ಟ ಆಗದೆ ಇರ್ಬೋದು. ಇದು ನಮ್ಮ ಫಸ್ಟ್ ವ್ಲಾಗು, ಅದಕ್ಕೆ ಏನೋ ಐಡಿಯಾ ಸಿಗ್ಲಿಲ್ಲ. ಸೊ ಅದಕ್ಕೆ ಇದನ್ನ ತೋರಿಸ್ಬೇಕು ಅನಿಸ್ತು. ಲೈಕ್ ಇದು ನಮ್ಮ ಏರಿಯಾದಲ್ಲಿ ಇತ್ತು. ನಾವು ಮೊದಲೆಲ್ಲ ಇಲ್ಲಿ ತುಂಬಾ ಬರ್ತಾ ಇದ್ವಿ. ಎಲ್ಲ ದೂರ ಬಂದಿದೀವಿ ಅನ್ಸ್ಬೋದು. ಎಲ್ಲ ಹತ್ರನೇ ಇರೋದು. ನಮ್ಮ ಏರಿಯಾ ಹೆಸರೇ ಗೊತ್ತಿಲ್ಲ. ಆಗ್ಲೇ ಹೇಳ್ದಂಗೆ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ನಮ್ಮ ಏರಿಯಾ ಹೆಸರೇ ಮರ್ತೋಗಿದ್ದೀನಿ ನಾನು. ಅಂದರೆ ಲೈಕ್ ಎಕ್ಸಾಕ್ಟ್ ಇದೆಲ್ಲ ಪಿನ್ ಕೋಡೆಲ್ಲ ಹಾಕಿ ಮೆನ್ಷನ್ ಮಾಡ್ತೀನಿ. ಸೊ ಅಲ್ಲಿ ಬಂದಿದ್ದೀವಿ ಇವಾಗ. ನಾವು ವಾಪಸ್ ಬಂದ್ವಿ. ಅದೇ ಇದು ಆ ಕಡೆನೇ ಇದ್ದೀವಿ ನಾವು. ಸೊ ಇಲ್ಲಿ ತುಂಬ ಗಿಡಗಳು ಬೆಳ್ಕೊಂಡಿದೆ. ಸೊ ಈವನ್ ಶಾರ್ಟ್ ಡಿಸ್ಟೆನ್ಸ್ ಬರೀ 10 ಮೀಟರ್ ಅಂತ ಅಷ್ಟೇ ಅಂದ್ಕೊಂಡು ಇದ್ದಿದ್ದು. ಅಲ್ಲಿಂದ ಇಲ್ಲಿ ಬರೋಕ್ಕೆ ತುಂಬ ಗಿಡಗಳಿತ್ತು. ನಮ್ಮ ರಾಸ್ಕೀಸ್ ಬರ್ತಾವ್ರೆ. ಅವ್ರ ಕೈಲೂ ಆಗಲಿಲ್ಲ. ನಮ್ಮ ಪವನ್ ವೇಸ್ಟ್ ನನ್ನ ಮಗ. ಸೊ ಈಗ ಬಂದ್ವಿ ಈ ಕಡೆಗೆ. ನೋಡಿ ಗಾಯ್ಸ್, ಹೋಗಿದ ಆ ಕಡೆಯಿಂದ ಬಂದಿದ್ದ ಈ ಕಡೆಯಿಂದ. ಅವನಿನ್ನ ಅಲ್ಲೇ ಅವನು ಸ್ವಲ್ಪ ಆಗಲ್ಲ, ಸಿಕ್ಕಿಲ್ಲ. ನಾವು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ರಿ. ಅದೇದೋ ಪೋಲ್ ಎಲ್ಲ ಹತ್ಬಿಟ್ಟು ಆ ಕಡೆ ಎಲ್ಲ ಹೋಗ್ಬಿಟ್ಟು ಈ ಕಡೆಯಿಂದ ಬಂದಿದೀವಿ. ಸದ್ಯಕ್ಕೆ ಬಂದ್ಬಿಟ್ರಿ ಅಷ್ಟೇ. ಸೊ ಬಂದ್ವಿ ಗೈಸ್, ಹೊಟ್ಟಲ್ಲಿ ಬಂದ್ವಿ. ಸೊ ಗೈಸ್, ಸಸ್ತಾ ನ್ಯಾಷನಲ್ ಜಿಯೋಗ್ರಫಿ ಇದು. ನಾವು ಎಕ್ಸ್ಪ್ಲೋರರ್ಸ್. ಸೊ ಎಕ್ಸ್ಪ್ಲೋರ್ ಮಾಡ್ಕೊಂಡಾದ್ಮೇಲೆ ಇವಾಗ ಹೋಗ್ತಾ ಇದೀವಿ ನಾವು. ಬಿಯರ್ ಗ್ರಿಲ್ಸ್. ಇವಾಗ ಇನ್ನು ಸ್ವಲ್ಪ ಹೊಟ್ಟಲ್ಲಿ ನಾವು ಟ್ಯೂಷನ್ಗೆ ಹೋಗ್ಬೇಕು. ಟ್ಯೂಷನ್ ಹೋಮ್ವರ್ಕ್ ಮಾಡಿಲ್ಲ. ಟ್ಯೂಷನ್ ಹೋಮ್ವರ್ಕ್ ಮಾಡಿಬಿಟ್ಟು ಟ್ಯೂಷನಲ್ಲೂ ವ್ಲಾಗ್ ಮಾಡ್ತೀವಿ. ಟೆನ್ಷನ್ ತಗೋಬೇಡಿ. ನಮ್ಮ ಟ್ಯೂಷನ್ಗೆ ಜಾಯ್ನ್ ಆಗಿ ನೀವು ಸಖತ್ತಾಗಿರುತ್ತೆ ಟ್ಯೂಷನ್ನು. ಸೈಕಾಗಿ ಹೋಗ್ಬಿಡ್ತೀರಾ ಎಲ್ಲರೂ. ಟ್ಯೂಷನಿಂದ ಕಲಿಯಲ್ಲ, ಕಲ್ತಿರೋದು ಮರ್ತೋಗ್ಬಿಡ್ತೀರಾ. ನಾನೇ ಇವ್ನು ಟ್ಯೂಷನಲ್ಲಿ ಇಲ್ಲ. ಜೋಗ್ ಗೈಸ್, ಈ ಟ್ಯೂಷನ್ ನೋಡ್ಬಿಟ್ರೆ ಸುಂದಿರೋದು. ಜೋಗ್ ಗೈಸ್, ನಾವು ಓದಲ್ಲ ಅಷ್ಟೇ ಅಂತ ಹೇಳಕ್ಕಾಗತ್ತ. ನಾವು ಟಾಪರ್ಸ್ ಕೆಳಗಡೆಯಿಂದ. ಇವಾಗ ಇವನೊಬ್ಬ ಮೇಲಿಂದ ಗೈಸ್ ನಮ್ಮ ಗ್ಯಾಂಗಲ್ಲಿ ಆಪೋಸಿಟ್ ಇವನು ಆಡ್ ಒನ್ ಔಟ್. ಸೊ ಹೋಗೋದು ಗೈಸ್. ಈಗ ಸಿನಿ ಪ್ಲೇಸ್ನ ನೋಡಿಬಿಟ್ಟು ವಾಪಸ್ಸು ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಹೇಳ್ದಂಗೆ ಟ್ಯೂಷನ್ ಹೋಮ್ವರ್ಕ್ ಇದೆ. ಟ್ಯೂಷನ್ ಹೋಮ್ವರ್ಕ್ ಕಂಪ್ಲೀಟ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಇಲ್ಲಾಂದರೆ ಗೊತ್ತಲ್ಲ ನಿಮಗೆಲ್ಲ ಟ್ಯೂಷನ್ಸ್ ಹೋಗೋರಿಗೆ ನಾರ್ಮಲ್ ಆಗಿರ್ಬೋದು. ನಮ್ಮ ಟ್ಯೂಷನ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್. ಚೈತನ್ಯ ಟ್ಯೂಷನ್. ಓಕೆ, ಸೊ ಗೈಸ್ ಎಲ್ಲರೂ ಮನೆಗೆ ಹೋಗ್ಬಿಟ್ರು. ಅದಕ್ಕೆ ಔಟ್ರೋ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಮರ್ತೇ ಹೋದ್ವಿ ಆ್ಯಕ್ಚುಲಿ ಔಟ್ರೋ ಮಾಡೋದು. ಸೊ ಎಲ್ಲರೂ ಮನೆಗೆ ಹೋಗ್ಬಿಟ್ರು. ನೋಡ್ಬೋದು ಕತ್ಲಾಗಿದೆ ಅಂತ. ನಾನು ಮನೆಗೆ ಬಂದುಬಿಟ್ಟೆ. ಸೊ ಇದು ನಮ್ಮ ಫಸ್ಟ್ ವ್ಲಾಗ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ. ಸೊ ಐ ನೋ ಅಷ್ಟು ಚೆನ್ನಾಗಿರಲಿಲ್ಲ ಅಂತ. ಬಿಕಾಸ್ ಈ ವ್ಲಾಗಲ್ಲಿ ಬರೀ 4 ಜನ ಇದ್ವಿ. ಏನು ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ. ಬಿಕಾಸ್ ನಮ್ಗೆ ಏನು ಮಾಡಬೇಕಂತ ಅಷ್ಟು ನೀಟಾಗಿ ಕ್ಲಾರಿಟಿ ಇರಲಿಲ್ಲ. ಸೊ ನೆಕ್ಸ್ಟ್ ವ್ಲಾಗಿಂದ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡ್ತೀವಿ. ಇನ್ನು ಆ್ಯಕ್ಚುಲಿ 2 ಮೆಂಬರ್ಸ್ ಇದ್ದಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಗ್ರೂಪ್ನ ಕೋರ್ ಮೆಂಬರ್ಸ್.
ಅವರಿಲ್ಲ ಅಂದರೆ ವ್ಲಾಗೇ ಮಜಾ ಇರಲ್ಲ. ನಮ್ಮ ಚಾನಲ್ ಮೇಯ್ನ್ ಏಮ್ ಇರೋದೇ ಮಜಾ ಮಾಡಬೇಕು, ಫನ್ ಮಾಡಬೇಕು ಅಂತ. ಬಟ್ ಆ್ಯಕ್ಚುಲಿ ಅದು ಆಗಲಿಲ್ಲ ಫಸ್ಟ್ ವ್ಲಾಗಲ್ಲಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ಅವರಿಬ್ಬರನ್ನ ಕರ್ಕೊಂಬರ್ತೀನಿ. ಸೊ ಆ ವ್ಲಾಗ್ ನೋಡಿ ಸಖತ್ತಾಗಿರುತ್ತೆ. ಸೊ ಈ ವ್ಲಾಗ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿರಲ್ಲ ಅಂತ ಗೊತ್ತು, ಬಟ್ ಇಟ್ ವಾಸ್ ಫಸ್ಟ್ ವ್ಲಾಗ್ ಆ್ಯಸ್ ಐ ಸೆಡ್. ಸೊ ನೆಕ್ಸ್ಟ್ ವ್ಲಾಗ್ ಚೆನ್ನಾಗಿರುತ್ತೆ ಪಕ್ಕ. ಸೊ ಸ್ಟೇ ಟ್ಯೂನ್ಡ್. ಅವನು ಸಗಡಿ ತೊಳೆದು ಬಿಟ್ಟಿದ್ದಾನೆ ಗೈಸ್.